ಇಸ್ರಾಯೇಲಿನ ಜನರು ನ್ಯಾಯಾಧೀಶರ ಕಾಲದಲ್ಲಿ ಬದುಕುತ್ತಿದ್ದ ಕಾಲ. ದೇಶದಲ್ಲಿ ಎಲ್ಲವೂ ಅಸ್ಥಿರವಾಗಿತ್ತು. ಪ್ರತಿಯೊಬ್ಬರೂ ತಮಗೆ ತಾವೇ ಸರಿ ಎಂದುಕೊಂಡು ನಡೆದುಕೊಳ್ಳುತ್ತಿದ್ದ ಸಮಯ. ದೇವಾಲಯವು ಶೀಲೋ ಎಂಬ ಊರಲ್ಲಿ ಇತ್ತು. ಅಲ್ಲಿ ಏಲಿ ಎಂಬ ವೃದ್ಧ ಯಾಜಕನು ಸೇವೆ ಮಾಡುತ್ತಿದ್ದನು. ಆ ಕಾಲದಲ್ಲಿ ದೇವರ ವಾಕ್ಯ ಅಪರೂಪವಾಗಿತ್ತು. ದೇವರ ಧ್ವನಿ ಕೇಳಿಸಿಕೊಳ್ಳುವುದು ವಿರಳವಾಗಿತ್ತು. ಅದೇ ಸಮಯದಲ್ಲಿ ಎಲ್ಕನ ಎಂಬ ಒಬ್ಬ ಭಕ್ತನಿದ್ದನು. ಅವನಿಗೆ 2 ಹೆಂಡತಿಗಳು, ಹನ್ನಾ ಮತ್ತು ಪೆನಿನ್ನಾ. ಪೆನಿನ್ನಾಗೆ ಮಕ್ಕಳು ಇದ್ದರು, ಆದರೆ ಹನ್ನಾಳಿಗೆ ಮಕ್ಕಳಿರಲಿಲ್ಲ. ಆ ನೋವು ಅವಳ ಹೃದಯವನ್ನು ದಿನವೂ ಕಿತ್ತುಕೊಳ್ಳುತ್ತಿತ್ತು. ಪ್ರತಿ ವರ್ಷ ಕುಟುಂಬದವರು ಶೀಲೋಗೆ ಹೋಗಿ ಕರ್ತನಿಗೆ ಬಲಿಯನ್ನು ಅರ್ಪಿಸುತ್ತಿದ್ದರು. ಆದರೆ ಆ ಹಬ್ಬದ ದಿನಗಳು ಹನ್ನಾಳಿಗೆ ಸಂತೋಷದ ದಿನಗಳಾಗಿರಲಿಲ್ಲ. ಪೆನಿನ್ನಾ ಅವಳನ್ನು ಕೆಣಕುತ್ತಿದ್ದಳು. ನಿನಗೆ ಮಕ್ಕಳೇ ಇಲ್ಲ ಎಂದು ಅವಳ ಮನಸ್ಸನ್ನು ನೋಯಿಸುತ್ತಿದ್ದಳು. ಒಂದು ದಿನ ಶೀಲೋ ದೇವಾಲಯದ ಹೊರಗೆ ಹನ್ನಾ ಮೌನವಾಗಿ ಅಳುತ್ತಿದ್ದಳು. ಅವಳ ತುಟಿಗಳು ಚಲಿಸುತ್ತಿದ್ದವು, ಆದರೆ ಶಬ್ದ ಹೊರಬರುತ್ತಿರಲಿಲ್ಲ. ಕರ್ತನೇ, ನನಗೆ ಒಬ್ಬ ಮಗನನ್ನು ನೀಡಿದರೆ ಅವನನ್ನು ನಿನ್ನ ಸೇವೆಗೆ ಸಮರ್ಪಿಸುತ್ತೇನೆ ಎಂದು ಅವಳು ಹೃದಯದಿಂದ ಪ್ರತಿಜ್ಞೆ ಮಾಡಿದ್ದಳು. ಏಲಿ ಯಾಜಕನು ಅವಳನ್ನು ನೋಡಿ ಮೊದಲಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡನು. ನೀನು ಮದ್ಯಪಾನ ಮಾಡಿದ್ದೀಯಾ ಎಂದು ಕೇಳಿದನು. ಹನ್ನಾ ಕಣ್ಣೀರಿನಿಂದ ಉತ್ತರಿಸಿದಳು, ಇಲ್ಲ ಸ್ವಾಮಿ, ನಾನು ನನ್ನ ಆತ್ಮವನ್ನು ಕರ್ತನ ಮುಂದೆ ಸುರಿಯುತ್ತಿದ್ದೇನೆ. ಏಲಿ ಅವಳಿಗೆ ಆಶೀರ್ವಾದ ನೀಡಿ ಕಳುಹಿಸಿದನು. ಇಸ್ರಾಯೇಲಿನ ದೇವರು ನಿನ್ನ ಬೇಡಿಕೆಯನ್ನು ನೆರವೇರಿಸಲಿ. ಆ ಮಾತು ಹನ್ನಾಳ ಹೃದಯದಲ್ಲಿ ಆಶೆಯ ಬೆಳಕಾಯಿತು. ಕಾಲ ಕಳೆದಿತು. ದೇವರು ಹನ್ನಾಳ ಪ್ರಾರ್ಥನೆಯನ್ನು ಆಲಿಸಿದನು. ಅವಳಿಗೆ ಒಬ್ಬ ಮಗ ಹುಟ್ಟಿದನು. ಅವಳು ಅವನಿಗೆ ಸಮುವೇಲ ಎಂದು ಹೆಸರು ಇಟ್ಟಳು. ದೇವರಿಂದ ಕೇಳಿಸಿಕೊಂಡವನು ಎಂಬ ಅರ್ಥ. ಆ ಮುದ್ದಾದ ಬಾಲಕನನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಹನ್ನಾಳ ಹೃದಯ ಕೃತಜ್ಞತೆಯಿಂದ ತುಂಬಿತು. ಆದರೆ ಅವಳ ಪ್ರತಿಜ್ಞೆಯನ್ನು ಅವಳು ಮರೆಯಲಿಲ್ಲ. ಸಮುವೇಲನು ಸ್ವಲ್ಪ ದೊಡ್ಡವನಾದಾಗ ಹನ್ನಾ ಅವನನ್ನು ಶೀಲೋ ದೇವಾಲಯಕ್ಕೆ ಕರೆದುಕೊಂಡು ಹೋದಳು. ನಾನು ಈ ಮಗನಿಗಾಗಿ ಪ್ರಾರ್ಥಿಸಿದೆ. ಕರ್ತನು ನನ್ನ ಪ್ರಾರ್ಥನೆಯನ್ನು ನೆರವೇರಿಸಿದನು. ಆದ್ದರಿಂದ ಅವನನ್ನು ಕರ್ತನಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿ ತನ್ನ ಹೃದಯದ ತುಂಡನ್ನು ದೇವರ ಸೇವೆಗೆ ಒಪ್ಪಿಸಿದಳು. ಸಮುವೇಲನು ಏಲಿಯೊಂದಿಗೆ ದೇವಾಲಯದಲ್ಲಿ ಬೆಳೆದನು. ಆದರೆ ಏಲಿಯ ಮಕ್ಕಳಾದ ಹೋಫ್ನಿ ಮತ್ತು ಫಿನೆಹಾಸ್ ದುಷ್ಟರಾಗಿದ್ದರು. ಅವರು ದೇವರ ಸೇವೆಯನ್ನು ಗೌರವಿಸುತ್ತಿರಲಿಲ್ಲ. ಜನರ ಬಲಿಗಳನ್ನು ತಾವು ಇಷ್ಟ ಬಂದಂತೆ ತೆಗೆದುಕೊಳ್ಳುತ್ತಿದ್ದರು. ದೇವರ ಮನೆಯಲ್ಲಿ ಅನ್ಯಾಯ ನಡೆಯುತ್ತಿತ್ತು. ದೇವರು ಇದರಿಂದ ಸಂತೋಷವಾಗಿರಲಿಲ್ಲ. ಒಂದು ರಾತ್ರಿ ಚಿಕ್ಕ ಸಮುವೇಲನು ದೇವಾಲಯದಲ್ಲಿ ಮಲಗಿದ್ದನು. ದೇವರ ಪೆಟ್ಟಿಗೆ ಸಮೀಪದಲ್ಲೇ ಇತ್ತು. ಹಠಾತ್ ಅವನು ಒಂದು ಧ್ವನಿ ಕೇಳಿದನು, ಸಮುವೇಲ. ಆತನು ಎದ್ದು ಏಲಿಯ ಬಳಿಗೆ ಓಡಿದನು. ಸ್ವಾಮಿ, ನೀವು ಕರೆಯಿದಿರಾ? ಏಲಿ, ನಾನು ಕರೆಯಲಿಲ್ಲ ಎಂದು ಹೇರಿ ಅವನನ್ನು ಹಿಂತಿರುಗಿಸಿದನು. ಮತ್ತೊಮ್ಮೆ ಧ್ವನಿ, ಸಮುವೇಲ. ಮತ್ತೆ ಅವನು ಓಡಿದನು. 3ನೇ ಬಾರಿ ಕೂಡ ಇದೇ ಸಂಭವಿಸಿತು. ಆಗ ಏಲಿಗೆ ಅರ್ಥವಾಯಿತು, ಕರ್ತನೇ ಬಾಲಕನನ್ನು ಕರೆಯುತ್ತಿದ್ದಾನೆ. ಅವನು ಸಮುವೇಲನಿಗೆ ಹೇಳಿದನು, ಮತ್ತೊಮ್ಮೆ ಧ್ವನಿ ಕೇಳಿಸಿದರೆ, ಕರ್ತನೇ, ನಿನ್ನ ದಾಸನು ಕೇಳುತ್ತಿದ್ದಾನೆ ಎಂದು ಹೇಳು. ಮತ್ತೆ ಧ್ವನಿ ಕೇಳಿಸಿತು. ಈ ಬಾರಿ ಸಮುವೇಲನು ಧೈರ್ಯದಿಂದ ಉತ್ತರಿಸಿದನು, ಕರ್ತನೇ, ನಿನ್ನ ದಾಸನು ಕೇಳುತ್ತಿದ್ದಾನೆ. ಆ ರಾತ್ರಿ ದೇವರು ಸಮುವೇಲನಿಗೆ ಒಂದು ಗಂಭೀರ ಸಂದೇಶವನ್ನು ಕೊಟ್ಟನು, ಏಲಿಯ ಮನೆಯ ಮೇಲೆ ನ್ಯಾಯ ಬರಲಿದೆ ಎಂದು. ಬೆಳಗ್ಗೆ ಸಮುವೇಲನು ಭಯದಿಂದ ಮೌನವಾಗಿದ್ದನು. ಆದರೆ ಏಲಿ ಅವನಿಗೆ ಸತ್ಯವನ್ನು ಹೇಳುವಂತೆ ಒತ್ತಾಯಿಸಿದನು. ಸಮುವೇಲನು ಎಲ್ಲವನ್ನೂ ಹೇಳಿದನು. ಆ ದಿನದಿಂದ ಸಮುವೇಲನು ದೇವರ ಪ್ರವಾದಿಯಾಗಿ ಗುರುತಿಸಲ್ಪಟ್ಟನು. ದೇವರು ಅವನ ಮೂಲಕ ಇಸ್ರಾಯೇಲಿಗೆ ಮಾತಾಡಲು ಆರಂಭಿಸಿದನು. ಕಾಲಕ್ರಮೇಣ ಫಿಲಿಸ್ತಿಯರು ಇಸ್ರಾಯೇಲಿನ ಮೇಲೆ ಯುದ್ಧ ಮಾಡಿದರು. ಏಲಿಯ 2 ಮಕ್ಕಳು ಸತ್ತರು. ದೇವರ ಪೆಟ್ಟಿಗೆ ಕಸಿದುಕೊಳ್ಳಲ್ಪಟ್ಟಿತು. ಆ ಸುದ್ದಿ ಕೇಳಿದ ಏಲಿ ಕುರ್ಚಿಯಿಂದ ಬಿದ್ದು ಸತ್ತನು. ದೇಶ ದುಃಖದಲ್ಲಿ ಮುಳುಗಿತು. ಆದರೆ ದೇವರು ಸಮುವೇಲನನ್ನು ಎತ್ತಿಕೊಂಡನು. ಅವನು ಜನರನ್ನು ದೇವರ ಕಡೆಗೆ ತಿರುಗಿಸಿದನು. ವಿಗ್ರಹಗಳನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿರಿ ಎಂದು ಕರೆಕೊಟ್ಟನು. ಜನರು ಪಶ್ಚಾತ್ತಾಪಪಟ್ಟರು. ಮಿಸ್ಪಾ ಎಂಬ ಸ್ಥಳದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥಿಸಿದರು. ಫಿಲಿಸ್ಟಿಯರು ಮತ್ತೆ ದಾಳಿ ಮಾಡಿದಾಗ ಸಮುವೇಲನು ಕರ್ತನಿಗೆ ಬಲಿಯನ್ನು ಅರ್ಪಿಸಿ ಪ್ರಾರ್ಥಿಸಿದನು. ದೇವರು ಗುಡುಗಿನ ಮೂಲಕ ಶತ್ರುಗಳನ್ನು ಗಾಭರಿಗೊಳಿಸಿ ಇಸ್ರಾಯೇಲಿಗೆ ಜಯ ಕೊಟ್ಟನು.
ಆ ಸ್ಥಳದಲ್ಲಿ ಸಮುವೇಲನು ಒಂದು ಕಲ್ಲನ್ನು ನಿಲ್ಲಿಸಿ ಎಬೆನೇಜರ್ ಎಂದು ಹೆಸರಿಟ್ಟನು. ಇಲ್ಲಿವರೆಗೆ ಕರ್ತನು ನಮ್ಮನ್ನು ಸಹಾಯ ಮಾಡಿದನು ಎಂದು. ಸಮುವೇಲನು ನ್ಯಾಯಾಧೀಶನಾಗಿ ಇಸ್ರಾಯೇಲನ್ನು ನಡೆಸಿದನು. ಆದರೆ ಜನರು ಬೇರೆ ಆಸೆ ಹೊಂದಿದ್ದರು. ನಮಗೆ ರಾಜನನ್ನು ಕೊಡಿರು, ಇತರ ಜನಾಂಗಗಳಂತೆ ನಮಗೂ ಒಬ್ಬ ರಾಜ ಬೇಕು ಎಂದು ಕೇಳಿದರು. ಈ ಮಾತು ಸಮುವೇಲನಿಗೆ ನೋವು ತಂದಿತು. ಆದರೆ ದೇವರು ಅವನಿಗೆ ಹೇಳಿದರು, ಅವರು ನಿನ್ನನ್ನು ತಿರಸ್ಕರಿಸಿಲ್ಲ, ನನ್ನನ್ನು ತಿರಸ್ಕರಿಸಿದ್ದಾರೆ. ದೇವರು ಕಿಷನ ಮಗ ಸೌಲನನ್ನು ಆಯ್ಕೆ ಮಾಡಿದನು. ಸಮುವೇಲನು ಅವನನ್ನು ಅಭಿಷೇಕಿಸಿದನು. ಮೊದಲಿಗೆ ಸೌಲು ವಿನಯಶೀಲನಾಗಿದ್ದನು. ಆದರೆ ನಂತರ ಅವನು ದೇವರ ಆಜ್ಞೆಯನ್ನು ಲೆಕ್ಕಿಸದೆ ತನ್ನ ಇಚ್ಛೆಯಂತೆ ನಡೆದುಕೊಳ್ಳಲು ಆರಂಭಿಸಿದನು. ಒಂದು ಯುದ್ಧದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದನ್ನು ಪಾಲಿಸದೆ ಸೌಲು ತನ್ನ ತರ್ಕವನ್ನು ಮುಂದಿಟ್ಟನು. ಸಮುವೇಲನು ಅವನಿಗೆ ಧೈರ್ಯವಾಗಿ ಹೇಳಿದನು, ಕರ್ತನಿಗೆ ಬಲಿಗಿಂತ ವಿಧೇಯತೆ ಮುಖ್ಯ. ಈ ಮಾತು ಕಥೆಯ ಹೃದಯ. ದೇವರು ನಮ್ಮ ಹೊರಗಿನ ಪ್ರದರ್ಶನವನ್ನಲ್ಲ, ನಮ್ಮ ಹೃದಯದ ವಿಧೇಯತೆಯನ್ನು ನೋಡುತ್ತಾನೆ. ದೇವರು ಸೌಲನನ್ನು ತಿರಸ್ಕರಿಸಿದನು. ನಂತರ ಸಮುವೇಲನಿಗೆ ಬೆತ್ಲೆಹೇಮಿಗೆ ಹೋಗುವಂತೆ ಹೇಳಿದರು. ಅಲ್ಲಿ ಯೆಸ್ಸೆಯ ಮನೆಗೆ ಹೋಗಿ ಅವನ ಮಕ್ಕಳಲ್ಲಿ ಒಬ್ಬನನ್ನು ಅಭಿಷೇಕಿಸಬೇಕೆಂದು ಹೇಳಿದರು. ಸಮುವೇಲನು ಒಬ್ಬೊಬ್ಬ ಮಗನನ್ನು ನೋಡಿದನು, ಎತ್ತರ, ಬಲಿಷ್ಠ, ಸುಂದರ. ಆದರೆ ದೇವರು ಹೇಳಿದರು, ಮನುಷ್ಯನು ಹೊರಗಣವನ್ನು ನೋಡುತ್ತಾನೆ, ಕರ್ತನು ಹೃದಯವನ್ನು ನೋಡುತ್ತಾನೆ. ಕೊನೆಗೆ ಕುರಿಗಳನ್ನು ಕಾಯುತ್ತಿದ್ದ ಕಿರಿಯ ಬಾಲಕ ನಾದ ದಾವೀದನು ಕರೆತರಲ್ಪಟ್ಟನು. ದೇವರ ಆತ್ಮ ಅವನ ಮೇಲೆ ಬಲವಾಗಿ ಬಂದನು. ಸಮುವೇಲನು ತನ್ನ ಜೀವನದ ಕೊನೆಯವರೆಗೂ ಪ್ರಾಮಾಣಿಕವಾಗಿ ದೇವರ ಸೇವೆ ಮಾಡಿದನು. ಜನರಿಗಾಗಿ ಪ್ರಾರ್ಥಿಸಿದನು. ಸತ್ಯವನ್ನು ಧೈರ್ಯವಾಗಿ ಹೇಳಿದನು. ಅವನ ಜೀವನ ನಮಗೆ 3 ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾರೆ. ಎರಡನೆಯದು, ದೇವರ ಧ್ವನಿಯನ್ನು ಕೇಳಲು ಸಿದ್ಧರಾಗಿರಿ. ಚಿಕ್ಕ ಸಮುವೇಲನು ನಿನ್ನ ದಾಸನು ಕೇಳುತ್ತಿದ್ದಾನೆ ಎಂದಾಗ ಅವನ ಜೀವನ ಬದಲಾಗಿದೆ. ಮೂರನೆಯದು, ವಿಧೇಯತೆ ಬಲಿಗಿಂತ ದೊಡ್ಡದು. ದೇವರು ನಮ್ಮ ಹೃದಯದ ನಿಷ್ಠೆಯನ್ನು ಬಯಸುತ್ತಾನೆ. ಸಮುವೇಲನ ಕಥೆ ಕೇವಲ ಒಂದು ಪ್ರವಾದಿಯ ಕಥೆಯಲ್ಲ, ಅದು ಒಂದು ತಾಯಿಯ ನಂಬಿಕೆಯ ಕಥೆ, ಒಂದು ಬಾಲಕನ ಕರೆಯ ಕಥೆ, ಒಂದು ಜನಾಂಗದ ಮಾರ್ಗದರ್ಶನದ ಕಥೆ. ನಮ್ಮ ಜೀವನದಲ್ಲೂ ದೇವರು ಕರೆಯುತ್ತಾರೆ. ಪ್ರಶ್ನೆಯೇನು ಗೊತ್ತಾ? ನಾವು ಕೇಳಲು ಸಿದ್ಧವೇ? ನಾವು ಉತ್ತರಿಸಲು ಸಿದ್ಧವೇ? ಒಂದು ಸರಳ ಉತ್ತರ, ಕರ್ತನೇ, ನಿನ್ನ ದಾಸನು ಕೇಳುತ್ತಿದ್ದಾನೆ. ಈ ಉತ್ತರವೇ ಸಾಮಾನ್ಯ ಜೀವನವನ್ನು ಅಸಾಮಾನ್ಯ ಉದ್ದೇಶಕ್ಕೆ ಪರಿವರ್ತಿಸುತ್ತದೆ.